ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಊಟಕ್ಕೆ ಅಂತ ಅಂದ್ಬಿಟ್ಟು ಉಪ್ಸಾರು ಅನ್ನ ಮುದ್ದೆ ಮಾಡ್ತಾಯಿದ್ದೀನಿ. ಸೊ ಉಪ್ಸಾರನ ಖಾರ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ಉಪ್ಸಾರನ ಖಾರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೇಳೆನ ಬೇಯೋದಕ್ಕೆ ಇಟ್ಟಿದ್ದೀನಿ. ಈಗ ಆಲ್ರೆಡಿ ಬೇಳೆ ಬೇಯ್ತಾ ಇದೆ. ಸೊ ಈಗ ನಾನು ಖಾರ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಒಂದು ಜಾರ್ನ ಇಟ್ಟಿದ್ದೀನಿ. ಸೊ ಅದಕ್ಕೆ 1 ಸ್ಪೂನು ಜೀರಿಗೆ ಹಾಕ್ಕೊಳ್ಬೇಕು, 1 ಸ್ಪೂನು ಮೆಣಸನ್ನು ಹಾಕ್ತಿದ್ದೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಹುಣಸೆಹಣ್ಣು, ನಿಮಗೆ ಹುಳಿ ಬೇಕು ಅಂದರೆ ಜಾಸ್ತಿನೇ ಬಳಸಬಹುದು. 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ತಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ನಂತರ ಬೇಳೆ ಏನು ಬೆಂದಿದೆ ಅದನ್ನು ನಾನು ಹಾಕ್ತಿದ್ದೀನಿ. ಬೇಳೆನ 1-2 ಸೌಟು ಅಥವಾ 3 ಸೌಟನ್ನು ಹಾಕ್ಕೊಳ್ಬಹುದು. ನಾವು ಖಾರ ಹೆಚ್ಚು ಬೇಕು ಅನ್ನೋದಾದರೆ, ಒಂದು 15 ದಿನದವರೆಗೂ ನಾವು ಇಟ್ಕೊಳ್ತೀವಿ, ಖಾರ ಬೇಕು ಹೆಚ್ಚು ಅನ್ನೋದಾದರೆ ನೀವು ಬೇಳೆನ ಹೆಚ್ಚಾಗಿ ಹಾಕಬಹುದು. ಸೊ ಸ್ವಲ್ಪ ಈ ಸಾಂಬಾರಿಗೆ ಉಪ್ಪನ್ನು ಹಾಕಿ ಮತ್ತು ಸೊಪ್ಪನ್ನು ತುಂಬಿ ನೀಟಾಗಿ ಮಿಕ್ಸ್ ಮಾಡಬೇಕು. ಆದಷ್ಟು ಉಪ್ಸಾರು ಅನ್ನ ಮುದ್ದೆ ತುಂಬಾ ಬೆಸ್ಟು ಊಟಕ್ಕೆ ಅಂತ ಹೇಳ್ಬೋದು. ಸೊ ಅಂದರೆ ಹುಳ್ಳಿಕಾಳು ಉಪ್ಸಾರು ಇನ್ನೂ ಒಳ್ಳೆಯದು. ಸೊ ಬೇಳೆ ಹುಳಿಕಾಳು ಉಪ್ಸಾರು, ಬೇಳೆ ಉಪ್ಸಾರು, ಈ ಥರ ಅಲಸಂದೆ ಕಾಳಿನ ಉಪ್ಸಾರು ಅಥವಾ ಒಣ ಅವರೆಕಾಳಿನ ಉಪ್ಸಾರೆಲ್ಲ ಮಾಡ್ಕೋಬೋದು. ಹೆಸ್ರು ಕಾಳನ್ನು ಕೂಡ ಉಪ್ಸಾರಿಗೆ ಯೂಸ್ ಮಾಡ್ಕೊಳ್ಬಹುದು. ಸೊ ಈಗ ನಾನು ಮೆಣಸಿನ್ಕಾಯಿನ ಹುರಿದ್ಬಿಟ್ಟು ಅದನ್ನು ಕೂಡ ಜಾರ್ಗೆ ಹಾಕ್ತಿದ್ದೀನಿ. ಈಗ ಅದನ್ನು ರುಬ್ಕೊಳ್ಳೋಣ. ಸ್ವಲ್ಪ ಸಪ್ಪೆ ಸಾರು ಹಾಕಿ ರುಬ್ಕೊಳ್ಬೇಕಾಗತ್ತೆ. ಒಣ ತೊಗರಿ ಕಾಳನ್ನು ಕೂಡ ನಾವು ಉಪ್ಸಾರಿಗೆ ಬಳಸ್ಕೊಳ್ಬೋದು. ಈಗ ಆಲ್ರೆಡಿ ಇದು ಖಾರ ರೆಡಿ ಇದೆ ನೋಡಿ, ಈ ಥರ ಬಂದಿದೆ, ಚೆನ್ನಾಗಿದೆ. ಆ್ಯಕ್ಚುಲಿ ಇದನ್ನು ನಾವು ಚಪಾತಿಗೂ ಕೂಡ ತಿನ್ನೋದಕ್ಕೆ ಬಳಸ್ಕೊತೀನಿ. ಸೊ ಅದಲ್ದಿರ ನಾವು ಈಗ ಮೊಸರನ್ನ ಕಲಿಸ್ಕೊಂಡ್ವಿ ಅಂದಾಗ ಸೈಡ್ಸ್ಗೆ ಇದನ್ನು ಉಪ್ಸಾರನ ಖಾರ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ರೆಡಿಯಾಗಿದೆ. 15 ದಿನಗಳವರೆಗೂ ಈ ಖಾರವನ್ನು ನಾನು ಫ್ರಿಜ್ನಲ್ಲಿ ಇಟ್ಟಿರ್ತೀನಿ. ಯಾಕಂದರೆ ನಮ್ಗೆ ಬೇಕು, ಚಪಾತಿಗಾಗಲಿ ಅಥವಾ ಅನ್ನಕ್ಕಾಗಲಿ ನಾವು ಯೂಸ್ ಮಾಡ್ಕೊಳ್ತೀನಿ. ಸೊ ಅದರಿಂದ ನಾನು 15 ದಿನಕ್ಕೆ ಆಗೋಷ್ಟು ಖಾರ ರೆಡಿ ಮಾಡಿಟ್ಟಿರ್ತೀನಿ. ಸೊ ಅದರಲ್ಲೂ ಈ ಹುಳ್ಳಿಕಾಳು ಉಪ್ಸಾರು ಮುದ್ದೆ ತುಂಬಾ ಒಳ್ಳೆಯದು. ಹುಳ್ಳಿಕಾಳನ್ನು ಇದು ಏಜ್ ಲಿಮಿಟ್ ಅಂತ ಏನಿಲ್ಲ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ತಿಂದರೆ ತುಂಬಾ ಒಳ್ಳೆಯದು. ಅದರಲ್ಲೂ ಚಳಿಗಾಲ ಮಳೆಗಾಲ ಅಂತ ಬಂದಾಗ ಹುಳ್ಳಿಕಾಳು ಉಪ್ಸಾರು, ಅದ್ರ ಜೊತೆಗೆ ಸೊಪ್ಪು ಮತ್ತು ಹೀರೆಕಾಯಿ, ಬೀನ್ಸ್ ಈ ಥರ ಬಳಸ್ಕೊಂಡು ಉಪ್ಸಾರು ಮಾಡಿಕೊಂಡು ಊಟ ಮಾಡೋದ್ರಿಂದ ತುಂಬಾ ಒಳ್ಳೆಯದಿದೆ. ಸೊ ಅದರಲ್ಲೂ ಏಜ್ಡ್ ಪೀಪಲ್ ಏನಿರ್ತಾರೆ ಅವರಂತೂ ಹೆಚ್ಚು ಹುಳ್ಳಿಕಾಳನ್ನ ಬಳಸಬೇಕಾಗತ್ತೆ. ಅದರಲ್ಲಿ ಅವ್ರಿಗೆ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತಲೇ ಹೇಳಬಹುದು. ಈಗ ನಾನು ಸೊಪ್ಪನ್ನು ಒಗ್ಗರಣೆ ಮಾಡ್ತಾಯಿದ್ದೀನಿ. ಅದಕ್ಕೆ ಬಂದು ಎಣ್ಣೆ, ಸಾಸಿವೆ ಜೊತೆಗೆ ಕರಿಬೇವು, ಈರುಳ್ಳಿ, ಒಣಮೆಣಸಿನ್ಕಾಯಿ, ಒಂಚೂರು ಉಪ್ಪು ಹಾಕಿ ನಾನು ಸ್ವಲ್ಪ ಕಾಯಿ ಹಾಕಿನೂ ಕೂಡ ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಈ ಥರ ಸೊಪ್ಪು ಕಾಳು ಎರಡನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಇದೆಲ್ಲ ಉಪ್ಪು ಹಿಡಿಬೇಕು, ಅದರಿಂದ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ತುಂಬಾ ಒಳ್ಳೆಯದು, ಹಾಗೆ ತಿಂದ್ರೂ ಒಳ್ಳೆಯದು. ಬಟ್ ನಮ್ಮ ನಾಲ್ಗೆ ರುಚಿಗೆ ಅಂತ ಈ ಥರ ಒಗ್ಗರಣೆಗೆ ಹಾಕ್ಕೊಳ್ತೀನಿ ನಾನು. ನಮ್ಗೆ ತುಂಬಾ ಇಷ್ಟ ಒಗ್ಗರಣೆಗೆ ಹಾಕಿರೋವಂಥ ಸೊಪ್ಪಿರ್ಬೋದು, ಕಾಳಿರ್ಬೋದು, ತುಂಬಾ ಇಷ್ಟ ಆಗುತ್ತೆ ನನಗೆ. ಸಾಂಬಾರು ರೆಡಿ ಇದೆ. ಅನ್ನ ಮತ್ತು ಮುದ್ದೆ ಎರಡೂ ಕೂಡ ರೆಡಿ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.